ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬನ್ನಿ ಮುಂದಿನ ವಾರ ಯಾವ ಸ್ಟಾಕ್ಗಳನ್ನ ನಾವು ಟ್ರೇಡ್ ಮಾಡ್ಬೋದು ಅಂತ ನೋಡೋಣ. ಮೊದಲಿಗೆ ಒಂದು PPL ಫಾರ್ಮಾ. ನೀವು ನೋಡ್ತಿದ್ದೀರಾ, ಇದು ಡೈಲಿ ಟೈಮ್ ಫ್ರೇಮ್ ಚಾರ್ಟ್ ಆಫ್ PPL ಫಾರ್ಮಾ. ಕರೆಂಟ್ಲಿ ನೋಡೋದಾದರೆ ಈ ಸ್ಟಾಕ್ ಬಂದು ಒಂದು ರೆಸಿಸ್ಟೆನ್ಸ್ ಝೋನ್ ಏನಿದೆ, ಅಂದರೆ 149ಇಂದ 150 ಝೋನ್ ಏನಿದೆ ರೆಸಿಸ್ಟೆನ್ಸ್ ಲೆವೆಲು, ಆ ಲೆವೆಲ್ನ ಬ್ರೇಕ್ ಆಗಿ ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಸೊ ಈ ಸ್ಟಾಕಲ್ಲಿ ನನ್ನ ಟ್ರೇಡ್ ಬಂದು 150 ಮೇಲ್ಗಡೆ ಎಂಟ್ರ್ ಆಗ್ತೀನಿ. ಆಮೇಲೆ ಇದರಲ್ಲಿ ನನ್ನ ಸ್ಟಾಪ್ ಲಾಸ್ ಬಂದು ಪ್ರೀವಿಯಸ್ ಸ್ವಿಂಗ್ ಲೋ ಅಂದರೆ 137 ಏನಿದೆ ಅದು ನನ್ನ ಸ್ಟಾಪ್ ಲಾಸ್ ಆಗುತ್ತೆ, ಇಮಿಡಿಯೇಟ್ ಸ್ಟಾಪ್ ಲಾಸು. ಟಾರ್ಗೆಟ್ ಬಂದು ಇದರಲ್ಲಿ 15ರಿಂದ 20% ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ನಮ್ಮ ಎರಡನೇ ಸ್ಟಾಕ್ ಬಂದು $361 ವ್ಯಾಮ್ ಅಂತ. ಸೊ ಇದು ಕೂಡ ಡೈಲಿ ಟೈಮ್ ಫ್ರೇಮ್ ಚಾರ್ಟ್. ನೀವು ನೋಡೋದಾದರೆ ಈ ಚಾರ್ಟಲ್ಲಿ ಈ ಸ್ಟಾಕ್ ಬಂದು ಕರೆಂಟ್ಲಿ ತನ್ನ ಪ್ರೀವಿಯಸ್ ರೆಸಿಸ್ಟೆನ್ಸ್ ಏನಿದೆ ಆ ಝೋನ್ ಲೆವೆಲ್ಗೆ ಬಂದು ಸಪೋರ್ಟ್ ಪಡಿತಿದೆ. ಇದರಲ್ಲಿ ನನ್ನ ಟ್ರೇಡ್ ಬಂದು ಈ ಬುಲಿಶ್ ಕ್ಯಾಂಡಲ್ನ ಹೈ ಬ್ರೇಕ್ ಆದರೆ ಇದರಲ್ಲಿ ಎಂಟ್ರಿ ಪಡಿತೀನಿ. ಅಂದರೆ 796 ಅಬೋವ್ ಏನಾದರೂ ಬ್ರೇಕ್ಔಟ್ ಆದರೆ ಇದರಲ್ಲಿ ನನ್ನ ಟ್ರೇಡ್ ಎಕ್ಸಿಕ್ಯೂಟ್ ಆಗುತ್ತೆ. ಸ್ಟಾಪ್ ಲಾಸ್ ಬಂದು ಇದರ ಸ್ವಿಂಗ್ ಲೋ ಏನಿದೆ ಅಂದರೆ 755 ಏನಿದೆ ಅದು ನನ್ನ ಸ್ಟಾಪ್ ಲಾಸ್ ಆಗುತ್ತೆ. ಟಾರ್ಗೆಟ್ ಬಂದು ರೀಸೆಂಟ್ಲಿ ಹೈ ಮಾಡಿರ್ತಕ್ಕಂಥ ಲೆವೆಲ್ಸ್ ಅಂದರೆ 865 ಲೆವೆಲ್ಸ್ ಏನಿದೆ ಇದು ನನ್ನ ಟಾರ್ಗೆಟ್ ಆಗುತ್ತೆ. ಓಕೆ ಸ್ನೇಹಿತರೆ, ಇದು ನನ್ನ ಮುಂದಿನ ವಾರದ ಸ್ಟಾಕುಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸ್ನೇಹಿತರೆ, ದಯವಿಟ್ಟು ನನ್ನ ಈ ವಿಡಿಯೋಗೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್.